ಸಿಇಟಿ ಬಳಿಕ ನೀಟ್ ಪರೀಕ್ಷೆಗೂ ಕೂಡ ತಟ್ಟಿದೆ ಜನಿವಾರದ ಕಂಟಕ. ನೀಟ್ ಪರೀಕ್ಷಾರ್ಥಿಗಳಿಗೆ ಅಧಿಕಾರಿಗಳು ಜನಿವಾರವನ್ನ ತೆಗೆಸಿದ್ದಾರೆ. ಇದೀಗ ಮತ್ತೆ ಈ ವಿಚಾರ ಆಕ್ರೋಶಕ್ಕೆ ಕಾರಣವಾಗಿದೆ. ವಿದ್ಯಾರ್ಥಿಯೊಬ್ಬ ಜನಿವಾರವನ್ನ ತೆಗೆದೇ ಆ ನಂತರ ಪರೀಕ್ಷೆಗೆ ಹಾಜರಾಗಿದ್ದಾನೆ. ಶ್ರೀಪಾದ್ ಪಾಟೀಲ್ ಎಂಬಂತಹ ವಿದ್ಯಾರ್ಥಿ ಕಲಬುರಗಿ ನಗರದ ಸೇಂಟ್ ಮೇರಿ ಶಾಲೆಯಲ್ಲಿ ನೀಟ್ ಪರೀಕ್ಷೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಘಟನೆಯನ್ನ ಖಂಡಿಸಿ ಬ್ರಾಹ್ಮಣ ಸಮಾಜ ಪ್ರತಿಭಟನೆಯನ್ನ ಮಾಡಿದೆ. ಪರೀಕ್ಷಾ ಕೇಂದ್ರದ ಮುಂದೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಒಂದ್ ಕಡೆ ನೀಟ್ ಪರೀಕ್ಷೆ ನಡೀತಾ ಇದೆ, ಅದರ ಮಧ್ಯೆ ಇವತ್ತು ಮತ್ತೆ ನೀಟ್ ಪರೀಕ್ಷೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನ ಕಂಪ್ಲೀಟ್ ಆಗಿ ತಪಾಸಣೆ ಮಾಡಿ ಒಳಕ್ಕೆ ಬಿಡುವಂತಹ ಸಂದರ್ಭದಲ್ಲಿ ಶ್ರೀಪಾದ್ ಅನ್ನುವಂತಹ ವಿದ್ಯಾರ್ಥಿ ಹಾಕಿದ್ದಂತಹ ಜನಿವಾರವನ್ನ ಆ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ತೆಗೆಸಿದ್ದಾರೆ. ಹೀಗೆ ಜನಿವಾರವನ್ನ ತೆಗೆಸಿರುವುದು ಮತ್ತೊಮ್ಮೆ ಆಕ್ರೋಶಕ್ಕೆ ಕಾರಣವಾಗಿದ್ದು, ನೀಟ್ ಪರೀಕ್ಷೆ ನಡೀತಾ ಇರುವಂತಹ ಸೈಂಟ್ ಮೇರೀಸ್ ಶಾಲಾ ಪರೀಕ್ಷಾ ಕೇಂದ್ರ ಏನಿದೆ ಅದರ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಈ ರೀತಿ ಎರಡನೇ ಘಟನೆ ಇವತ್ತಾಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುತ್ತಾ ಏನಂದ್ರೆ ಸನಾತನ ಸಂಸ್ಕೃತಿಯನ್ನು ಅಪಮಾನ ಮಾಡೋದನ್ನು ಬಿಡ್ಲಿ. ಈ ಸರ್ಕಾರ ಮುಂದುವರಿಬೇಕು ಅಂತ ಇಚ್ಛೆ ಇದ್ದಾದಲ್ಲಿ ಸನಾತನ ಸಂಸ್ಕೃತಿಯನ್ನು ಅಪಮಾನ ಮಾಡೋದನ್ನು ಬಿಡಬೇಕು. ಸನಾತನ ಸಂಸ್ಕೃತಿಯನ್ನು ಅಪಮಾನ ಮಾಡೋದು ಇವರು ಇದಾಗಿಬಿಟ್ಟಿದೆ. ಸನಾತನ ಸಂಸ್ಕೃತಿ ಕೈಗಾರಿಕೆ ಆಗ್ಬಿಟ್ಟಿದೆ ಇವರಿಗೆ. ಆಕ್ರೋಶವನ್ನ ಹೊರ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭಜರಂಗಿ ನೀಡ್ತಾ ಹೋಗ್ತಾರೆ. ಭಜರಂಗಿ, ನೀಟ್ ಪರೀಕ್ಷೆಯ ಸಂದರ್ಭದಲ್ಲೂ ಈ ಜನಿವಾರವನ್ನ ತೆಗೆಸಬೇಕು ಅನ್ನುವಂತಹ ಸೂಚನೆ ಅವರ ವಸ್ತ್ರ ಸಂಹಿತೆಯಲ್ಲಿ ಇತ್ತ, ಹೇಗೆ, ಯಾಕೆ ಈ ರೀತಿಯಾಗಿ ಮಾಡಿದ್ರು? ಜೊತೆಗೆ ಪ್ರತಿಭಟನೆ ಮಾಡ್ತಾ ಇರೋರು ಏನ್ ಆಗ್ರಹ ಮಾಡ್ತಿದ್ದಾರೆ? ಇದೇ ಖಂಡಿತ ಕೂಡ ಇತ್ತೀಚೆಗಷ್ಟೇ ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ, ಸಿಇಟಿ ಪರೀಕ್ಷೆ ಪ್ರವೇಶ ಸಂದರ್ಭದಲ್ಲಿ ರಾಜ್ಯದ ಕೆಲವು ಕಡೆಗಳಲ್ಲಿ ವಿದ್ಯಾರ್ಥಿಗಳು ಹಾಕಿರ್ತಕ್ಕಂಥ ಜನಿವಾರವನ್ನು ತೆಗೆಸಿರ್ತಕ್ಕಂಥ ಘಟನೆ ಸಾಕಷ್ಟು ವಿವಾದ ಸೃಷ್ಟಿ ಮಾಡಿತ್ತು. ಜೊತೆಗೆ ಪರೀಕ್ಷಾ ಕೇಂದ್ರದ ಅಧಿಕಾರಿ ಸಿಬ್ಬಂದಿಗಳ ಮತ್ತೆ ಸರ್ಕಾರದ ವಿರುದ್ಧ ಕೂಡ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಇದೀಗ ನೀಟ್ ಪರೀಕ್ಷೆ ಸಂದರ್ಭದಲ್ಲಿ ಕಲಬುರಗಿ ನಗರದ ಸೇಂಟ್ ಮೇರಿ ಪರೀಕ್ಷಾ ಕೇಂದ್ರ ಪರೀಕ್ಷಾ ಕೇಂದ್ರದಲ್ಲೂ ಕೂಡ ಅಂಥದ್ದೇ ಒಂದು ಘಟನೆ ನಡೆದಿರುವಂತದ್ದು. ಚಿಂಚೋಳಿ ತಾಲೂಕಿನ ಶ್ರೀಪಾದ್ ಪಾಟೀಲ್ ಅನ್ನುವಂತ ವಿದ್ಯಾರ್ಥಿ ಅನ್ನೋದು ನೀಟ್ ಪರೀಕ್ಷೆಗೆ 2 ಗಂಟೆಗೆ ಪ್ರವೇಶ ಕೇಂದ್ರದ ಒಳಗಡೆ ಪ್ರವೇಶ ಆಗಿದೆ. ಪ್ರವೇಶ ಆದ ನಂತರದಲ್ಲಿ ಅಲ್ಲಿರ್ತಕ್ಕಂಥ ಪರೀಕ್ಷಾ ಕೇಂದ್ರದ ತಪಾಸಣಾ ಸಿಬ್ಬಂದಿಗಳು ಕೂಡ ತಪಾಸಣೆ ಮಾಡಿದ ಸಂದರ್ಭದಲ್ಲಿ ಜನಿವಾರ ಏನು ಹಾಕಲಾಗಿತ್ತು ಆ ಜನಿವಾರವನ್ನು ತೆಗೆದು ಬರಬೇಕು, ಇಲ್ಲದಿದ್ದರೆ ವಾಪಸ್ ಮನೆಗೆ ಹೋಗಿ ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತದೆ. ಹೀಗಾಗಿ ವಿದ್ಯಾರ್ಥಿ ಶ್ರೀಪಾದ್ ಪಾಟೀಲ್ ಕೂಡ ಶೈಕ್ಷಣಿಕ ಭವಿಷ್ಯದ ದೃಷ್ಟಿಯಿಂದನ ವಾಪಸ್ ಬಂದು ಜನಿವಾರನ ತೆಗೆದು ತಮ್ಮ ಪೋಷಕರಿಗೆ ಕೊಟ್ಟು ವಾಪಸ್ ಅಳುತ್ತಾನೆ ಪರೀಕ್ಷಾ ಕೇಂದ್ರಕ್ಕೆ ಹೋಗಿದ್ದಾನೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತದೆ. ಯಾವಾಗ ಈ ಪ್ರಕರಣ ನಡೀತು ಅಂದ್ರೆ ಜನಿವಾರನ ತೆಗೆಸುವಂತ ಏನು ಪ್ರಕರಣ ನಡೀತು, ಪ್ರಕರಣ ನಂತರದಲ್ಲಿ ಈ ವಿಷಯ ತಿಳಿದಿರ್ತಕ್ಕಂಥ ಬ್ರಾಹ್ಮಣ ಸಮುದಾಯದವರು ಸಾಕಷ್ಟು ಆಕ್ರೋಶ ಹೊರಹಾಗ್ತಾ ಇತ್ತು. ಜೊತೆಗೆ ಬ್ರಾಹ್ಮಣ ಸಮುದಾಯ ಅಷ್ಟೇ ಅಲ್ಲ, ಬೇರೆ ಬೇರೆ ಸಮುದಾಯದವರು ಕೂಡ ಈ ಒಂದು ಘಟನೆ ಖಂಡಿಸಿ ಪ್ರತಿಭಟನೆ ಕೂಡ ನಡೆಸ್ತಾರೆ. ಬ್ರಾಹ್ಮಣ ಸಮುದಾಯದ ವತಿಯಿಂದ ಸೆಂಟ್ ಮೇರಿ ಮುಂಭಾಗದಲ್ಲಿರ್ತಕ್ಕಂಥ ಮುಖ್ಯ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಮತ್ತೆ ಅಲ್ಲಿರ್ತಕ್ಕಂಥ ಪರೀಕ್ಷಾ ಕೇಂದ್ರದ ತಪಾಸಣಾ ಸಿಬ್ಬಂದಿ ವಿರುದ್ಧ ಸಾಕಷ್ಟು ಆಕ್ರೋಶ ಕೂಡ ಹೊರ ಹಾಕ್ತಾ ಇದ್ದಾರೆ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಇಂಥ ಘಟನೆಗಳು ನಡೆದಿರುವಂತದ್ದು. ನೇಮಕಾತಿ ಪರೀಕ್ಷೆ ಸಂದರ್ಭದಲ್ಲೂ ಕೂಡ ಇಂಥ ಘಟನೆ ನಡೆದಿರುವಂತದ್ದು. ಸಿಇಟಿ ಪರೀಕ್ಷೆ ಆದ ನಂತರದಲ್ಲಿ ಇದೀಗ ನೀಟ್ ಪರೀಕ್ಷೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಹೀಗಾಗಿ ಇದರ ವಿರುದ್ಧವಾಗಿ ಸರ್ಕಾರ ಮತ್ತೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ವಿರುದ್ಧ ಸಾಕಷ್ಟು ಆಕ್ರೋಶ ಹೊರ ಆಗ್ತದೆ. ಮುಖ್ಯವಾಗಿ ಒಂದು ಧರ್ಮದ ಒಂದು ಸಂಕೇತ ಏನಿರುತ್ತೆ ಅದನ್ನು ತೆಗೆಸುವಂತ ಕೆಲಸಕ್ಕೆ ಇವರು ಮುಂದಾಗಬಾರ್ದು. ಅಟ್ಲೀಸ್ಟ್ ಬೇರೆ ಏನಾದರೂ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಇರ್ತಕ್ಕಂಥ ವಸ್ತುಗಳನ್ನು ಕೈಯಲ್ಲಿ ಹಾಕೊಂಡು ತೆಗೆಸಿದ್ರೆ ಸರಿ ಆಗ್ತಿತ್ತು. ಆದ್ರೆ ಒಂದು ಧರ್ಮ ಸೂಚಕ ಏನಿದೆ ಅದನ್ನ ತೆಗೆಸುವಂತ ಕೆಲಸ ಕೂಡ ಇಲ್ಲಿ ಮಾಡಲಾಗ್ತದೆ ಅನ್ನುವಂತ ಆಕ್ರೋಶ ಹೊರ ಹಾಕಿದ್ರು. ಇತ್ತೀಚೆಗೆ ಕೇಂದ್ರ ಸಚಿವ ಸೋಮಣ್ಣ ಅವರು ಕೂಡ ಹೇಳಿರುವಂತದ್ದು ತಾಳಿ ಕಾಲುಂಗರ
ಜನಿವಾರ ಈ ರೀತಿಯ ತೆಗೆಸಬಾರದು ಅನ್ನುವಂತ ಏನು ಮಾತುಗಳನ್ನ ಹೇಳಿದ್ರು. ಅದಾದ ನಂತರದಲ್ಲೂ ಕೂಡ ಮತ್ತೆ ಅಂಥದ್ದೇ ಒಂದು ಘಟನೆಯಲ್ಲಿ ನಡೆದಿರುವಂತದ್ದು ಸಿಇಟಿ ಪರೀಕ್ಷೆ ನಂತರ ನೀಟ್ ಪರೀಕ್ಷೆಯಲ್ಲಿ ನಡೆದಿರ್ತಕ್ಕಂಥ ಏನು ಘಟನೆ ಇದೆ, ಇದಕ್ಕೆ ತೀವ್ರ ಆಕ್ರೋಶ ಭಜರಂಗಿ ನೀಟ್ ಪರೀಕ್ಷೆಯ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಗೋಲ್ಮಾಲ್ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ತಂದ್ರು. ಈ ಹಿಂದೆ ಅವರು ಮಂಗಳಸೂತ್ರವನ್ನೆಲ್ಲ ತೆಗೆಸಿದ್ದು ಬಹಳ ಗೊಂದಲಕ್ಕೆ, ಬಹಳ ಆಕ್ರೋಶಕ್ಕೆಲ್ಲ ಕಾರಣ ಆಗಿತ್ತು. ಈಗ ನಿಯಮಗಳು ಏನ್ ಹೇಳುತ್ತೆ ಅನ್ನೋದು ಇಂಪಾರ್ಟೆಂಟ್. ಜನಿವಾರ ತೆಗೆಸಿ ಅನ್ನೋದು ನಿಯಮದಲ್ಲಿದ್ಯಾ, ಇವ್ರು ಮಾಡ್ಕೊಂಡಿರುವಂತಹ ಪ್ರೋಟೋಕಾಲ್ ನಲ್ಲಿ ಇದೆಯಾ? ಅದ್ರಲ್ಲಿ ಇಲ್ಲ ಅಂತಂದ್ರೆ ಸಿಬ್ಬಂದಿಗೆ ಜನಿವಾರ ತೆಗೆಸಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ಯಾರು ಅನ್ನೋದು ಬೇಕಲ್ಲ. ಯಾರು ಸ್ಪಷ್ಟೀಕರಣವನ್ನ ನೀಡ್ತಾರೆ ಇದ್ರ ಬಗ್ಗೆ ಅಂತ ಹೇಳಿ? ಇದೆ ಖಂಡಿತವಾಗಿಯೂ ಕೂಡ ಇದರ ಬಗ್ಗೆ ಸದ್ಯಕ್ಕೆ ಈಗ ತಪಾಸಣೆ ಆಗುವಂತ ಮತ್ತೆ ತನಿಖೆ ಆಗುವಂತ ಕೆಲಸ ಕೂಡ ಆಗ್ಬೇಕಾಗುತ್ತೆ. ಯಾಕಂತಂದ್ರೆ ಕಂಡೀಷನ್ಸ್ ನಲ್ಲಿ ಏನಿದೆ ಅನ್ನುವಂಥದ್ದು ಈಗ ಮುಖ್ಯ ಆಗುತ್ತೆ. ಮತ್ತೊಂದ್ ಕಡೆಗೆ ಅಲ್ಲಿರ್ತಕ್ಕಂಥ ತಪಾಸಣಾ ಸಿಬ್ಬಂದಿ ಏನಿದ್ದಾರೆ, ಸಿಬ್ಬಂದಿ ಯಾವ ಕಾರಣಕ್ಕಾಗಿ ಇದನ್ನ ತೆಗೆಸಿದ್ರು, ಅವ್ರಿಗೆ ಏನಾದ್ರು ಪರ್ಟಿಕ್ಯುಲರ್ ಏನಾದ್ರು ಗೈಡ್ಲೈನ್ಸ್ ಬಂದಿದೆಯಾ? ಬರೀ ಕೇವಲ ಈ ಒಂದು ಸೆಂಟ್ ಮೇರಿ ಪರೀಕ್ಷಾ ಕೇಂದ್ರದಲ್ಲಿ ಅಷ್ಟೇ ಈ ರೀತಿ ಮಾಡಿದಾರೆ, ಬೇರೆ ಬೇರೆ ಪರೀಕ್ಷಾ ಕೇಂದ್ರಗಳಲ್ಲೂ ಈ ರೀತಿ ಮಾಡಿದಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ತಿಳಿದು ಬರಬೇಕಾಗಿದೆ. ಸದ್ಯಕ್ಕೆ ತನಿಖೆ ನಂತರ ಇದೆಲ್ಲವನ್ನು ಕೂಡ ಹೊರಗಡೆ ಬರುತ್ತೆ. ಜೊತೆಗೇನೆ ಸರ್ಕಾರ ಕೂಡ ಇದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದ್ರೆ ಪದೇ ಪದೇ ಇಂತಹ ಒಂದು ಘಟನೆಗಳು ನಡೀತಾ ಇದೆ. ಘಟನೆ ನಡೆದ ಸಂದರ್ಭದಲ್ಲೂ ಕೂಡ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಒಂದ್ ಕಡೆಗೆ ಒಂದು ಧರ್ಮ ಸೂಚಕ ಏನಿರುತ್ತೆ ಅದಕ್ಕೆ ಧಕ್ಕೆ ಆಗುವಂತ ಕೆಲಸ ಆಗ್ತಾ ಇದೆ ಅನ್ನುವಂತ ಆಕ್ರೋಶದ ಮಾತುಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಒಟ್ಟಿನಲ್ಲಿ ಹೇಳಬೇಕು ಅಂತಂದ್ರೆ ಈ ಒಂದು ಘಟನೆ ಸಿಇಟಿ ನಂತರ ನೀಟ್ ಪರೀಕ್ಷೆ ಸಂದರ್ಭದಲ್ಲಿ ಏನು ಜನಿವಾರ ತೆಗೆಸಿರ್ತಕ್ಕಂಥ ಘಟನೆ ಸಾಕಷ್ಟು ತೀವ್ರ ಆಕ್ರೋಶಕ್ಕೂ ಕೂಡ ಸದ್ಯಕ್ಕೆ ವ್ಯಕ್ತ ಆಗ್ತಾ ಇರುವಂತದ್ದು. ಅಲ್ಲಿರ್ತಕ್ಕಂಥ ತಪಾಸಣೆ ಮಾಡಿರ್ತಕ್ಕಂಥ ಅಧಿಕಾರಿ ಸಿಬ್ಬಂದಿಗಳೇನಾದರೆ ಅವ್ರ ಮೇಲೂ ಕೂಡ ಕ್ರಮ ಆಗ್ಬೇಕು ಅನ್ನುವಂತ ಒತ್ತಾಯ ಕೂಡ ಇಲ್ಲಿ ಪ್ರತಿಭಟನೆ ಮಾಡುವಂತರು ಕೂಡ ಒತ್ತಾಯ ಮಾಡ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಬಜರಂಗಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನೀಟ್ ಪರೀಕ್ಷೆಯ ಸಂದರ್ಭದಲ್ಲೂ ಕೂಡ ಈಗ ಜನಿವಾರವನ್ನ ತೆಗೆಸಿರುವುದು ಆಕ್ರೋಶಕ್ಕೆ ಕಾರಣ ಆಗಿದೆ. ಪ್ರತಿಭಟನೆಯನ್ನ ಮಾಡಿದ್ದಾರೆ ಬ್ರಾಹ್ಮಣ ಸಮುದಾಯದವರು ಆ ನೀಟ್ ಪರೀಕ್ಷೆ ನಡೀತಾ ಇರುವಂತಹ ಪರೀಕ್ಷಾ ಕೇಂದ್ರದ ಮುಂಭಾಗದಲ್ಲಿ. ಕಲಬುರಗಿ ನಗರದ ಸೈಂಟ್ ಮೇರಿ ಸ್ಕೂಲ್ನ ಪರೀಕ್ಷಾ ಕೇಂದ್ರ ಏನಿದೆ ಅಲ್ಲಿ ಈ ರೀತಿ ಸಿಬ್ಬಂದಿ ವರ್ತನೆಯನ್ನ ಮಾಡಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.